ಜಿಲ್ಲೆಯ ಗ್ರಾಮೀಣ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಯನ್ನು ಉಚಿತವಾಗಿ ಒದಗಿಸುವ ಉದ್ದೇಶದಿಂದ ಎಸ್ಎಸ್ ಕೇರ್ ಟ್ರಸ್ಟ್, ದಾವಣಗೆರೆ ವಿಶ್ವವಿದ್ಯಾನಿಲಯ ಹಾಗೂ ಐಎಎಸ್ ಬಾಬಾ ಬೆಂಗಳೂರು ಇವರ ಸಹಯೋಗದಲ್ಲಿ ಸಂಕಲ್ಪ 2 ಯೋಜನೆ ಆರಂಭಿಸಲಾಗಿದೆ ಎಂದು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದುವರೆಗೆ ಯುಪಿಎಸ್ಸಿ, ಕೆಪಿಎಸ್ಸಿ, ಕೆಇಎ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗಾಗಿ ಜಿಲ್ಲೆಯ ವಿದ್ಯಾರ್ಥಿಗಳು ಬೆಂಗಳೂರು, ಮೈಸೂರು ಸೇರಿದಂತೆ ಇತರೆ ನಗರಗಳಿಗೆ ತೆರಳಬೇಕಾಗುತ್ತಿತ್ತು. ತರಬೇತಿ ಶುಲ್ಕ, ವಸತಿ ಹಾಗೂ ಇತರ ವೆಚ್ಚಗಳಿಂದ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು ಅವಕಾಶಗಳಿಂದ ವಂಚಿತರಾಗುತ್ತಿದ್ದರು. ಈ ಸಮಸ್ಯೆಗೆ ಪರಿಹಾರವಾಗಿ ಜಿಲ್ಲೆಯಲ್ಲಿಯೇ ಉಚಿತ ಹಾಗೂ ಗುಣಮಟ್ಟದ ತರಬೇತಿ ನೀಡುವ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದರು. ಕಳೆದ ವರ್ಷದ ಸಂಕಲ್ಪ 1 ಯೋಜನೆಗೆ ವಿದ್ಯಾರ್ಥಿಗಳಿಂದ ಉತ್ತಮ ಸ್ಪಂದನೆ ದೊರೆತಿದ್ದು 1541 ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆಗೆ ಹಾಜರಾಗಿದ್ದರು. ಅವರಲ್ಲಿ 300 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು, ತರಬೇತಿ ಪಡೆದ ಹಲವರು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಇದೇ ಯಶಸ್ಸಿನ ಹಿನ್ನೆಲೆಯಲ್ಲಿ ಸಂಕಲ್ಪ 2 ಯೋಜನೆಯನ್ನು ಮತ್ತಷ್ಟು ವಿಸ್ತೃತವಾಗಿ ಆರಂಭಿಸಲಾಗಿದೆ ಎಂದರು. ಪ್ರಸ್ತುತ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ 72,000ಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದ್ದು, 300ಕ್ಕೂ ಹೆಚ್ಚು ಕೆಎಎಸ್ ಹುದ್ದೆಗಳು ಸೇರಿದಂತೆ ಹಲವು ಉದ್ಯೋಗಾವಕಾಶಗಳು ಲಭ್ಯವಿವೆ. ಜಿಲ್ಲೆಯ ಯುವಕರು ಈ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಸೇವೆಗೆ ಸೇರ್ಪಡೆಯಾಗಬೇಕು ಎಂಬುದು ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ಹೇಳಿದರು. ಯುಪಿಎಸ್ಸಿ, ಕೆಪಿಎಸ್ಸಿ, ಕೆಇಎ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವ ಈ ಯೋಜನೆಯ ಪ್ರವೇಶ ಪರೀಕ್ಷೆಯು 2026ರ ಆಗಸ್ಟ್ 3ರಂದು ದಾವಣಗೆರೆಯ ಬಿಐಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆಯಲಿದೆ. ಜಿಲ್ಲೆಯ ಅರ್ಹ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಅಪರೂಪದ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಅವರು ಮನವಿ ಮಾಡಿದರು. ವಿಶ್ವವಿದ್ಯಾನಿಲಯ ಹಾಗೂ ಐಎಎಸ್ ಬಾಬಾ ಬೆಂಗಳೂರು ಇವರೆಲ್ಲರ ಸಂಯುಕ್ತಾಶ್ರಯದಲ್ಲಿ ಸಂಕಲ್ಪ 2 ಅನ್ನುವಂತಹ ಏನು ಸಿವಿಲ್ ಸರ್ವಿಸಸ್ಗೆ ನಾವು ಕೊಡ್ತಾ ಇರುವಂತಹ ಉಚಿತ ತರಬೇತಿ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಈ ಒಂದು ಪ್ರೆಸ್ ಮೀಟ್ನ ಕರೆದಿದ್ದೀವಿ. ಮೊದಲನೇದಾಗಿ ಇವತ್ತು ನಾವು ಕಾರ್ಗಿಲ್ ದಿವಸನ ಆಚರಿಸ್ತಾ ಇದ್ದೀವಿ. ಸಂಜೆ ಕೂಡ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಉದ್ಘಾಟನೆ ಕರೆದಿದ್ದರು. ಆದರೆ ದೆಹಲಿಯಲ್ಲಿ ಏನು ಮುಂಗಾರು ಅಂತಲೇ ಬರ್ತದೆ, ಎಲ್ಲ ಕಡೆ ಮಳೆ ಬಗ್ಗೆ ಮಾತಾಡಿ. ಸೊ ಮಾನ್ಸೂನ್ ಸೆಷನ್ ನಡೀತಾ ಇರೋದ್ರಿಂದ ಅಲ್ಲಿ ಹೋಗಬೇಕಾಗಿದೆ. ಆದ್ದರಿಂದ ನಮ್ಮ ದಾವಣಗೆರೆಯ ಹೆಮ್ಮೆ ಪುತ್ರರಾದ ಕರ್ನಲ್ ಎಂ ಬಿ ರವೀಂದ್ರನಾಥ್ ಇವರು ಕಾರ್ಗಿಲ್ ಯುದ್ಧದ ಅನುಭವಗಳನ್ನು ಕುರಿತು ಕಾರ್ಗಿಲ್ ಯುದ್ಧ ನಿರ್ಣಾಯಕ ತಿರುವು ಅನ್ನುವಂತಹ ಪುಸ್ತಕವನ್ನು ಮೊದಲು ಇಂಗ್ಲೀಷ್ನಲ್ಲಿ ಬರೆದಿದ್ದರು, ಈ ಕನ್ನಡದ ಅನುವಾದವನ್ನು ಮಾಡಿದ್ದಾರೆ. ಸೊ ಈ ಪುಸ್ತಕವನ್ನು ನಾವು ಸಂಜೆ ಸುಮಾರು 600ಕ್ಕೂ ಹೆಚ್ಚು ಕಾಪೀಸ್ನ ಬೈ ಮಾಡಿದ್ದೀವಿ ನಮ್ಮ MP ಸ್ಯಾಲರಿಯಿಂದ. ಸೊ ಈ ಪುಸ್ತಕವನ್ನು ನಮ್ಮ ಇಡೀ ದಾವಣಗೆರೆಯಲ್ಲಿರುವಂತಹ ಎಲ್ಲ ಗವರ್ಮೆಂಟ್ ಸ್ಕೂಲ್ಸು, ಲೈಬ್ರರೀಸಿಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ. ಸೊ ಪುಸ್ತಕ ಭಾಳ ಚೆನ್ನಾಗಿದೆ, ನಿಮಗೂ ಕೂಡ ಒಂದೊಂದು ಕಾಪಿ ಇವತ್ತು ಕೊಡ್ತಾ ಇದ್ದೀನಿ. ಸೊ ಈ ಕಾಪಿನಲ್ಲಿ ಕರ್ನಲ್ ರವೀಂದ್ರನಾಥ್ ಅವರು ನಮ್ಮ ದುರ್ಗ ಜಿಲ್ಲೆಯವರೇ. ಸೊ ಅವರು ಕೂಡ ಕಾರ್ಗಿಲ್ನಲ್ಲಿ ಯುದ್ಧದಲ್ಲಿ ಅವರು ಕೂಡ ಭಾಗವಹಿಸಿದರು. ತಮ್ಮ ಎಂಟೈರ್ ಜರ್ನಿ, ಅದ್ರ ಜೊತೆಗೆ ಕಾರ್ಗಿಲ್ ಯುದ್ಧ ಯಾವ ರೀತಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಸೇನೆ, ಅದು ನಮ್ಮ ವಾಯುಸೇನೆ ಇರ್ಬೋದು, ದೆನ್ ಇವನ್ ಅವರ್ ಆರ್ಮಿ ಇರ್ಬೋದು, ನೇವಿ, ಯಾವ ರೀತಿ ದ ಆರ್ಮ್ ಫೋರ್ಸಸ್ ಜೊತೆಗೂಡಿ ಯುದ್ಧವನ್ನು ಎದುರಿಸಿದ್ರು, ಪ್ರತಿಯೊಂದು ತಿರುವುಗಳು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಸೊ ಯುದ್ಧ ಒಂದೇ ಸೊಲ್ಯೂಷನ್ ಅಲ್ಲ, ಪೀಸ್ ಇಸ್ ದ ಪ್ರೈಮರಿ ಸೊಲ್ಯೂಷನ್ ಅನ್ನೋದ್ರ ಬಗ್ಗೆ ಮತ್ತು ಪ್ರತಿಯೊಬ್ಬರು ಕೂಡ ಅವರ ಜೀವನದಲ್ಲಿ ಒಂದು ಕಾರ್ಗಿಲ್ ಯುದ್ಧವನ್ನು ನಾವು ಎದುರಿಸ್ತೀವಿ ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಸೊ ನಮ್ಮ ಸೈನಿಕರು ಏನು ಗಡಿಯಲ್ಲಿ ನಮ್ಮ ದೇಶದ ಸಂರಕ್ಷಣೆಯನ್ನು ಮಾಡ್ತಾರೆ, ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಆಗುತ್ತೆ. ನಾವು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ನಾವು ಸರಿಯಾಗಿ ನಿರ್ವಹಿಸಿ ನಮ್ಮ ಸಂವಿಧಾನಕ್ಕೆ ಗೌರವ ಸಲ್ಲಿಸುವುದು ಜೊತೆಗೆ ಪ್ರತಿಯೊಬ್ಬರು ಕೂಡ ಒಂದು ಸಿವಿಕ್ ರೆಸ್ಪಾನ್ಸಿಬಿಲಿಟಿಯಿಂದ ಬಿಹೇವ್ ಮಾಡಿದರೆ
ಅದು ನಿಜವಾಗ್ಲೂ ಸಲ್ಲಿಸುವಂತಹ ಕೃತಜ್ಞತೆ ಆಗುತ್ತೆ ಅನ್ನೋದ್ರ ಬಗ್ಗೆ ನನ್ನದು ಕೂಡ ಅದೇ ಭಾವನೆ ಇತ್ತು. ಅದರಿಂದ ಎಲ್ಲ ಅಂಶಗಳನ್ನು ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಸೊ ಸ್ಟೂಡೆಂಟ್ಸಿಗೆ ಎಸ್ಪೆಷಲಿ ಇಟ್ಸ್ ವೆರಿ ಮೋಟಿವೇಟಿಂಗ್. ಹಾಗಾಗಿ ಈ ಒಂದು ಪುಸ್ತಕವನ್ನು ಖರೀದಿ ಮಾಡಿ ಮತ್ತು ಆ ಎಂಟೈರ್ ಫಂಡ್ನ ಅವರು ಆರ್ಮಿ ಫ್ಯಾಮಿಲೀಸಿಗೆ ಬಳಸ್ಕೊಳ್ತಾ ಇದ್ದಾರೆ. ಸೊ ಅಲ್ಲಿ ಸೇನೆಯಲ್ಲಿ ಯಾರ್ಯಾರು ಅವರ ಫ್ಯಾಮಿಲೀಸ್ ದೇ ಹ್ಯಾವ್ ಲಾಸ್ಟ್ ಲೈಫ್ಸ್ ಅಥವಾ ಅವರ ಮೆಡಿಕಲ್ ಎಕ್ಸ್ಪೆನ್ಸಸ್ ಇರ್ಬೋದು, ಪೆನ್ಷನ್ಸ್ ಇರ್ಬೋದು, ಇದಕ್ಕೆ ಬಳಸ್ಕೊತಾ ಇದ್ದಾರೆ. ಸೊ ಆದ್ದರಿಂದ ಇದು ಒಂದು ಒಳ್ಳೆ ಕಾಸು, ಅದನ್ನು ನಾವು ಕೂಡ ಸಪೋರ್ಟ್ ಮಾಡಬೇಕು ಅಂತ ಮಾಡ್ತಾ ಇರೋದು.